ಅರಸೀಕೆರೆಯಲ್ಲಿ ಗಣರಾಜ್ಯೋತ್ಸವದ ನಿಮಿತ್ತ ಶಾಲೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಕಮಲ ಕದನ ಏರ್ಪಟ್ಟಿದೆ. ಅರಸೀಕೆರೆ ಗಣರಾಜ್ಯೋತ್ಸವದಲ್ಲಿ ಕಮಲ ಕದನ ಏರ್ಪಟ್ಟಿದೆ. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕಮಲದ ಹೂ ಪ್ರದರ್ಶನ ಮಾಡಿದ್ದಾರೆ ಮಕ್ಕಳು. ಈ ವೇಳೆ ಶಿಕ್ಷಕಿ ವಿರುದ್ಧ ಶಾಸಕ ಕೆಎಂ ಶಿವಲಿಂಗೇಗೌಡ ಕಿಡಿಕಾರಿದ್ದಾರೆ. ಕಮಲ ಯಾವ ಪಕ್ಷದ ಚಿಹ್ನೆ, ಯಾವ ಸೀಮೆ ನಾಗರಿಕರು ನೀವು, ಮಕ್ಕಳನ್ನ ಹೇಗೆ ಉದ್ಧಾರ ಮಾಡ್ತೀರಾ ಅಂತೆಲ್ಲ ಪ್ರಶ್ನಿಸಿದ್ದಾರೆ. ಕಮಲ ಒಂದು ಪಕ್ಷದ ಚಿಹ್ನೆ ಹೇಗಾಗುತ್ತೆ ಸರ್ ಅಂತ ಮರು ಪ್ರಶ್ನೆಯನ್ನ ಶಿಕ್ಷಕಿ ಸಂದರ್ಭದಲ್ಲಿ ಕೇಳಿದ್ದಾರೆ. ನೀವು ಹೀಗೆ ಮಾತನಾಡಿದ್ರೆ ಸರಿ ಹೋಗಲ್ಲ ಅಂತ ಶಿಕ್ಷಕಿ ಲಕ್ಷ್ಮಿ ಅವರಿಗೆ ತಿರುಗೇಟನ್ನ ಕೊಟ್ಟಿರುವಂಥದ್ದು ಈ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ. ಮಕ್ಕಳು ರಾಷ್ಟ್ರೀಯ ಚಿಹ್ನೆಗಳನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರದರ್ಶನ ಮಾಡ್ತಾರೆ. ಅದರಲ್ಲಿ ಕಮಲದ ಹೂ ಕೂಡ ಪ್ರದರ್ಶನಗೊಳ್ಳುತ್ತೆ. ನೋಟಿಸ್ ಕೊಡ್ಬೇಕಾಗುತ್ತೆ. ನೀವು ಕರ್ಕೊಂಬಂದ್ ಮಕ್ಕಳನ್ನ ಪಬ್ಲಿಕ್ ಫಂಕ್ಷನ್ ಕೊಡ್ಬೇಕಾರೆ ಯಾವ ಸಿಂಬಲ್ ಪಕ್ಷ ತಗೊಂಡಾಯ್ತು. ಒಂದು ಧರ್ಮ, ಒಂದು ರಾಜಕೀಯ ಪಕ್ಷದನ್ನ ಹೈಲೈಟ್ ಮಾಡಬಾರ್ದು. ಇವೆಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಮಾಡುತ್ತಾನೆ. ಇದನ್ನ ಮೊನ್ನೆ ಎಲ್ಲ ಚೆಕ್ ಮಾಡಿದ್ರಲ್ಲ, ಅವರು ಅಟ್ಲೀಸ್ಟ್ ಹೇಳ್ಬಿಟ್ಟಿದ್ರೆ ನಾವು ಮಾಡ್ತಾನೆ ಇರ್ಲಿಲ್ಲ. ಅಬ್ಸರ್ವ್ ಮಾಡಿದ್ರು, ಅಲ್ಲ ಅಬ್ಸರ್ವ್ ಮಾಡಿದಾರೆ, ಬೇರೆಯವರು ನೋಡಿದಾರಲ್ಲ. ಅವಾಗಲೇ ಹೇಳ್ತಾರೆ ಇಂತಿಂತದ್ ಮಾಡಬೇಡಿ ಅಂತ ಹೇಳ್ಬಿಟ್ರೆ ಮಾಡಲ್ಲ. ನಾವು ಪಿಕಾಕ್ ತೋರಿಸಿದ್ವಿ. ಇನ್ನು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ನಾಯಕರು ಯಾವ್ಯಾವ ಸಿಂಬಲ್ ಅನ್ನ ಬಳಕೆ ಮಾಡಬಾರ್ದು ಅನ್ನೋ ಪಟ್ಟಿನೂ ಪ್ರಕಟ ಮಾಡ್ಬಿಡಿ. ಬಹುಶಃ ಮಕ್ಕಳ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಅಲ್ಲಿ ಕಮಲ ಪ್ರದರ್ಶನ ಆಗಿದೆ. ಅದೊಂದು ರಾಷ್ಟ್ರೀಯ ಹೂವು. ಅವರೇನು ಕೇಸರಿ ಕಮಲವನ್ನೇನು ಪ್ರದರ್ಶನ ಮಾಡಿಲ್ಲ ಅಲ್ಲಿ. ಆದ್ರೆ ಶಿವಲಿಂಗೇಗೌಡ ಅವರಿಗೆ ಇದು ಒಂದು ಪಕ್ಷದ ಚಿಹ್ನೆ ಆಗ್ಲಿ, ಒಂದು ಧರ್ಮದ ಒಂದು ವಿಷಯವಾಗ್ಲಿ ಇಲ್ಲಿ ಪ್ರಸ್ತಾಪ ಮಾಡಕೂಡ್ದು. ಅದು ಹೇಗೆ ಮಾಡಿದ್ರಿ ಅಂತೆಲ್ಲ ಶಿಕ್ಷಕಿಯನ್ನ ತರಾಟೆ ತೆಗೆದುಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಶಿಧರಿಂದ. ಶಶಿಧರ್, ಶಿಕ್ಷಕಿ ಮಾತನಾಡ್ತಾ ಇದ್ದನ್ನ ಕೇಳಿಸ್ಕೊಳ್ತಾ ಇದ್ರೆ ಎಂಥ ರಾಜಕೀಯವನ್ನ ಇಂತಹ ಸಂದರ್ಭದಲ್ಲೂ ಇವ್ರು ಬೆರೆಸ್ಲಿಕ್ಕೆ ಹೋಗ್ತಾ ಇದ್ದಾರೆ ಅಂತ ಅನ್ಸ್ಬಿಡುತ್ತೆ. ಶಿವಲಿಂಗೇಗೌಡ ಅವರಿಗೆ ತಾವು ಮಾಡ್ತಾ ಇದ್ದಿದ್ದು ಸರಿ ಅಂತ ಅನ್ನಿಸಿ ಪರಿಪೂರ್ಣ ಇಡೀ ಅವರ ವಾದವನ್ನ ಕ್ಯಾರಿ ಮಾಡಿದ್ರ ಹೇಗೆ? ದಿವ್ಯಜ್ಯೋತಿ, ಇಂದು ದೇಶಾದ್ಯಂತ 75ನೇ ಗಣರಾಜ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಗಿದೆ. ಹಾಸನ ಜಿಲ್ಲೆಯಲ್ಲೂ ಪ್ರತಿ ತಾಲೂಕಿನಲ್ಲೂ ಗಣರಾಜ್ಯೋತ್ಸವವನ್ನು ಆಚರಿಸಲಾಗಿದೆ. ಆದರೆ ಅರಸೀಕೆರೆಯಲ್ಲಿ ನಡೆದಂತಹ ತಾಲೂಕು ಕ್ರೀಡಾಂಗಣದಲ್ಲಿ ನಡೆದಂತಹ ಗಣರಾಜ್ಯೋತ್ಸವ ಕಾರ್ಯಕ್ರಮ ಹೊಸ ಒಂದು ವಿವಾದವನ್ನು ಹುಟ್ಟು ಹಾಕಿರ್ತಕ್ಕಂಥ. ಯಾಕೆಂದರೆ ಇಲ್ಲಿ ನಡೆದಂತಹ ಕಾರ್ಯಕ್ರಮದ ವೇಳೆ ಖಾಸಗಿ ಶಾಲೆ ಇದಂಥ, ಅದು ವಕೀಲರಾದಂಥ ಅಶೋಕ್ ಆರ್ನಹಳ್ಳಿ ಅವರ ಒಡೆತನದ ಒಂದು ಶಾಲೆ, ಚಂದ್ರಶೇಖರ ಭಾರತಿ ಅಂತಕ್ಕಂಥ ಶಾಲೆಯ ಮಕ್ಕಳು ಒಂದು ನೃತ್ಯವನ್ನು ಪ್ರದರ್ಶನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅವರು ರಾಷ್ಟ್ರೀಯ ಚಿಹ್ನೆಗಳನ್ನು ಎಲ್ಲವನ್ನೂ ಸಹ ಪ್ರದರ್ಶನ ಮಾಡ್ತಾರೆ. ಅದರಲ್ಲೂ ರಾಷ್ಟ್ರೀಯ ಪ್ರಾಣಿ, ರಾಷ್ಟ್ರೀಯ ಪಕ್ಷಿ, ರಾಷ್ಟ್ರೀಯ ಹೂ ಯಾವುದು ಎಲ್ಲವನ್ನೂ ಸಹ ಅಲ್ಲಿ ಪ್ರದರ್ಶನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅವರು ಕಮಲದ ಹೂವನ್ನು ಪ್ರದರ್ಶನ ಮಾಡ್ತಾರೆ. ಈ ನೃತ್ಯಕ್ಕೆ ತಾಲೂಕು ಆಡಳಿತ ಪ್ರಥಮ ಬಹುಮಾನವನ್ನು ಸಹ ಬರೆದಿರ್ತದೆ, ಅವ್ರಿಗೆ ನೀಡಿರಲ್ಲ. ಆದರೆ ಅವರು ಅದನ್ನು ಪ್ರಥಮ ಬಹುಮಾನ ಅಂತೇಳಿ ಆಯ್ಕೆಯನ್ನು ಸಹ ಮಾಡಿರ್ತಾರೆ. ಈ ಸಂದರ್ಭದಲ್ಲಿ ಶಾಸಕ ಶಿವಲಿಂಗೇಗೌಡರು ಹಾಗೂ ಅಲ್ಲಿರ್ತಕ್ಕಂಥ ಕೆಲವು ಸಾರ್ವಜನಿಕರು ಆ ನೃತ್ಯಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿರಿ. ಅಂದರೆ ಈ ನೃತ್ಯದಲ್ಲಿ ನೀವು ಕಮಲದ ಚಿಹ್ನೆಯನ್ನು ಏಕೆ ಬಳಸಿರಿ, ಇದು ಬಿಜೆಪಿಯ ಪಕ್ಷದ ರಾಷ್ಟ್ರೀಯ ಚಿಹ್ನೆ, ಇದನ್ನು ಇಲ್ಲಿ ಏಕೆ ಬಳಸಿರಿ, ಇದನ್ನು ಬಳಸಿರೋದ್ರಿಂದ ಏನು ಸಾರ್ವಜನಿಕರು ಯಾವ ರೀತಿಯ ಒಂದು ಮೆಸೇಜ್ ಹೋಗುತ್ತೆ ಅಂದರೆ ಅಲ್ಲಿ ಬಂದಿರತಕ್ಕಂತಹ ಖಾಸಗಿ ಶಾಲೆ ಶಿಕ್ಷಕಿಯಾಗಂತ ಲಕ್ಷ್ಮಿ ಅವರನ್ನ ಪ್ರಶ್ನೆಯನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಶಾಸಕ ಶಿವಲಿಂಗೇಗೌಡರು ಅಕ್ಷರಶಃ ಕೆಂಡ ಮಾಡಲಾಗ್ತಾರೆ. ನೀವು ಈ ರೀತಿ ಮಕ್ಕಳಿಗೆ ಹೇಳಿದರೆ ಅವರು ಯಾವ ರೀತಿ ನೀವು ಉದ್ಧಾರ ಮಾಡ್ತೀರಿ ಅಂತ ಸಹ ಹೇಳ್ತಾರೆ. ಇದೇ ಸಂದರ್ಭದಲ್ಲಿ ಲಕ್ಷ್ಮಿ ಏನು ಶಿಕ್ಷಕರಿದ್ದಾರೆ ಶಿವಲಿಂಗೇಗೌಡರಿಗೆ ತಿರುಗೇಟನ್ನು ನೀಡ್ತಾರೆ. ಸರ್, ಈ ರೀತಿ ಮಾತನಾಡಿದರೆ ಸರಿ ಇಲ್ಲ ಅಂತಾರೆ. ಈ ಸಂದರ್ಭದಲ್ಲಿ ಶಾಸಕರು ಹಾಗೂ ಶಿಕ್ಷಕಿ ಹಾಗೂ ಸಾರ್ವಜನಿಕರ ನಡುವೆ ಮಾತಿನ ಚಕಮಕಿಯೂ ಸಹ ನಡೀತದೆ. ಆ ನಂತರದಲ್ಲಿ ಮೊದಲ ಬಹುಮಾನ ಏನು ಚಂದ್ರಶೇಖರ ಭಾರತಿ ಶಾಲೆಗೆ ಬಂತ ಅದನ್ನು 4ನೇ ಬಹುಮಾನವಾಗಿ ಘೋಷಣೆ ಮಾಡ್ತಾರೆ. 4ನೇ ಬಹುಮಾನ ಬಂದಂತಹ ಶಾಂತಿನಿಕೇತನ ಶಾಲೆ ಅಂತ ಅದಕ್ಕೆ ಮೊದಲ ಬಹುಮಾನವನ್ನು ನೀಡ್ತಾರೆ. ಇದು ಅರಸೀಕೆರೆಯಲ್ಲಿ ಒಂದು ರೀತಿ ವಿವಾದಕ್ಕೆ ಕಾರಣವಿರ್ತದ್ದು. ಏನು ಮಕ್ಕಳು ನೃತ್ಯ ಮಾಡಿದಾರಂತಲೂ ಸಹ ರಾಜಕೀಯವನ್ನು ತಂದಿರತಕ್ಕಂಥದ್ದು ನಿಜಕ್ಕೂ ಒಂದು ರೀತಿಯ ಒಳ್ಳೆಯ
ಬೆಳವಣಿಗೆ ಅಂತೇಳಿ ಅರಸೀಕೆರೆಯ ಸಾರ್ವಜನಿಕರಿರ್ಬೋದು ಜಿಲ್ಲಾದ್ಯಂತ ಒಂದು ಚರ್ಚೆಯನ್ನು ನಡೀತಾ ಇರ್ತಕ್ಕಂಥದ್ದು. ಅಲ್ಲದೆ ಶಿವಲಿಂಗೇಗೌಡರು ಈ ರೀತಿ ವೈಯಕ್ತಿಕವಾಗಿ ತಗೊಂಡ್ರು ಅಥವಾ ಪಕ್ಷವಾಗಿ ತಗೊಂಡ್ರು ಅನ್ನೋದು ಈಗ ಸಾರ್ವಜನಿಕರಲ್ಲಿ ಒಂದು ಚರ್ಚೆಗೆ ಕಾರಣವಾಗಿರ್ತಕ್ಕಂಥದ್ದು. ದಿವ್ಯಜ್ಯೋತಿ, ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಮಾಹಿತಿಗೆ. ಲಕ್ಷ್ಮಿ ಅಲ್ಲಿನ ಶಿಕ್ಷಕಿ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ಏನಾಯ್ತು ಆ ಸಂದರ್ಭದಲ್ಲಿ? ಏನು ಇಲ್ಲ, ನಾವು ನ್ಯಾಷನಲ್ ಫ್ಲವರ್, ನ್ಯಾಷನಲ್ ಫ್ಲಾಗ್ ಆ ತರ ಪೂರ್ತಿ ಎಲ್ಲಾನು ಇದ್ ಮಾಡ್ಕೊಂಡು ಮಾಡಿಸ್ತಿದ್ವಿ ನಾವು. ಹಂಗಾಗಿ ಇವರು ಏನ್ ಅನ್ಕೊಂಡ್ರೋ ಗೊತ್ತಿಲ್ಲ ನನ್ಗೆ, ನೀವು ಬಿಜೆಪಿ ಇದನ್ನೇ ಇದ್ ಮಾಡ್ಕೊಂಡು ಮಾಡಿಸ್ತಾ ಇದ್ದೀರಾ ಅಂತ ನಮ್ಮ ಮೇಲೆ ಸಿಟ್ ಮಾಡ್ಕೊಂಡ್ರು. ನಾವು ಅವ್ರಿಗೆ ಕ್ಲಾರಿಫೈ ಕೊಟ್ಟಿದೀವಿ, ಇಲ್ಲ ಸರ್ ಇದು ನ್ಯಾಷನಲ್ ಫ್ಲವರ್ ಯೂಸ್ ಮಾಡಿದೀವಿ, ನ್ಯಾಷನಲ್ ಬರ್ಡ್ ಯೂಸ್ ಮಾಡಿದೀವಿ ಅಂತ ಎಲ್ಲಾನು ಹೇಳಿದೀವಿ. ಆದ್ರೂ ಅವರು ಶಾಸಕರು ಯಾಕೆ ಹಂಗ್ ಮಾತಾಡಿದ್ರು ಅಂತ ನಮಗೂ ಇದಾಗಿದೆ. ಸಮಾಧಾನ ಆಗ್ಲೇ ಇಲ್ವಾ ಅವರು? ಇಲ್ಲ, ಸಮಾಧಾನ ಆಗ್ಲಿಲ್ಲ ಅವರು. ಒಟ್ನಲ್ಲಿ ಆಮೇಲೆ ಹ್ಞೂ ಅಂತ ಅನ್ಕೊಂಡು, ನೀವು ಮಾಡಿದ ತಪ್ಪು, ನೀವು ಶಿಕ್ಷಕರಾಗಿ ಏನ್ ಈ ತರ ಇದ್ ಮಾಡಿದಿರಲ್ಲ, ನಿಮ್ಗೆ ಬುದ್ಧಿ ಇಲ್ವಾ ಅಂತ ಅನ್ಕೊಂಡು ನಮ್ಗೆ ಹೇಳ್ಬಿಟ್ಟು ಇದ್ ಮಾಡಿದ್ರು, ಬೈದ್ಬಿಟ್ಟು ಹೋದ್ರು. ಏನ್ ಥೀಮ್ ಆಕ್ಚುಲಿ ನಿಮ್ದು ಇವತ್ತಿನ ಈ ಒಂದು ಕಾನ್ಸೆಪ್ಟ್? ಕಾನ್ಸ್ಟಿಟ್ಯೂಷನ್ ಥೀಮು ಮೇಡಮ್. ಇವತ್ತು ರಿಪಬ್ಲಿಕ್ ಡೇ ಅಲ್ವಾ, ಈವನ್ ಅಂಬೇಡ್ಕರ್ ಅವ್ರನ್ನು ನಿಲ್ಸಿದ್ವಿ. ಮತ್ತೆ ನಾವು ಭಾರತ ಮಾತೆ ಈ ಕಡೆ ನ್ಯಾಷನಲ್ ಎಂಬ್ಲಮ್ ಇತ್ತು, ಪಿಕಾಕ್ ಇತ್ತು, ನ್ಯಾಷನಲ್ ಫ್ಲವರ್ ಇತ್ತು, ಎಲ್ಲ ಇತ್ತು. ಅದು ಎಲ್ಲಾನು ಒಟ್ಟಿಗೆನೆ ಇದೆ ಅದು. ಆದ್ರೂ ಇವರು ಬರೀ ಇದು ಒಂದು ಪಕ್ಷದ ಚಿಹ್ನೆ ತರ ತಗೊಂಡ್ಬಿಟ್ಟಿದಿರಲ್ಲ ನೀವು ಅಂತ ಅಂದ್ಬಿಟ್ಟು ನಾವ್ ಹೇಳ್ತಾನೆ ಇದೀವಿ ಅದನ್ನ. ಇಲ್ಲ ಇದು ಅಂತ ಸರ್, ಇದು ನ್ಯಾಷನಲ್ ಫ್ಲವರ್ ಅಂತ ತಗೊಂಡಿದೀವಿ ಅಂತ ನಾವ್ ಅಂದ್ರನು, ಆಮೇಲೆ ನಿನ್ನೆ ಎಲ್ಲ ಇವರು BO ಆಫೀಸ್ ಅವರು, ಇವರು ಎಲ್ಲರೂ ತಹಸೀಲ್ದಾರ್ ಎಲ್ಲ ಬಂದು ಒಂದ್ಸತಿ CRPಗಳು ಎಲ್ಲ ಚೆಕ್ ಮಾಡ್ಕೊಂಡು ಹೋಗಿದ್ದಾರೆ. ಅವರು ನಮ್ಗೊಂದ್ ಮಾತು ಏನು ಹೇಳಿಲ್ಲ. ಅಂದ್ರೆ ಅವರು ಇದ್ರಲ್ಲಿ ಹೆಂಗಿತ್ತು ಅಂದ್ರೆ ಎಲ್ಲಾರು ಇದನ್ನ ಯೂಸ್ ಮಾಡ್ಕೊಂಡಿದ್ದಾರೆ, ಪರವಾಗಿಲ್ಲ ಮಾಮೂಲಿ ಇದನ್ನ ಅಂತ ಅನ್ಕೊಂಡಿದ್ದಾರೆ ಹೊತ್ತು ಈ ತರ ಒಂದ್ ಪಕ್ಷದ ಚಿಹ್ನೆ ಅಂತ ನಾವು ಮಾಡ್ತಿಲ್ಲ. ಅದನ್ನ ಅವರು ಸ್ವಲ್ಪ ತಿಳ್ಕೋಬೇಕು ಅಂತ ನನ್ನ ಅಭಿಪ್ರಾಯ. ಅಂದ್ರೆ ಇದಿಷ್ಟು ಇಡೀ ಕಾರ್ಯಕ್ರಮದ ಮಧ್ಯದಲ್ಲೇ ಆಗೋಯ್ತಾ? ಇಲ್ಲ, ಲಾಸ್ಟ್ ಪ್ರೈಸ್ ಕೊಡ್ಬೇಕಿದ್ರೆ ಫಸ್ಟ್ ಪ್ರೈಸ್ ಅನೌನ್ಸ್ ಮಾಡಿದ್ರು. ನಮ್ ಸ್ಕೂಲ್ಗೆ ಫಸ್ಟ್ ಪ್ರೈಸ್ ಬಂದಿತ್ತು. ನಮ್ ಸ್ಕೂಲ್ಗೆ ಫಸ್ಟ್ ಪ್ರೈಸ್ ಬಂದಾಗ ಅವ್ರೇನ್ ಮಾಡಿದ್ರು, ಅಲ್ಲೇ ಬೈಯಕ್ ಶುರು ಮಾಡಿದ್ರು. ಹಿಂಗೆಲ್ಲ ಮಾಡಿದೀರಾ ನೀವು, ನಿಮ್ ಸಂಸ್ಥೆ ಇದಕ್ಕೋಸ್ಕರ ಎಲ್ಲ ಹಿಂಗ್ ಮಾಡಿದೀರಾ ನೀವು, ಕಲ್ಲ ಹೊಡಿತಾರೆ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡಿದ್ರು. ನಾವು ಕೆಳಗ್ ಬಂದ್ಬಿಟ್ಟು ಕೆಳಗಿದ್ವಿ. ಆಮೇಲೆ CRP ಅವ್ರು ಬಂದ್ಬಿಟ್ಟು ನಿಮ್ಗೆ ಮಿಸ್ ಆಗಿ ಇದಾಗಿದೆ, ನಿಮ್ಗೆ ಪ್ರೈಸ್ ಕೊಟ್ಬಿಟ್ಟಿದ್ದಾರೆ, ತಹಸೀಲ್ದಾರ್ ಚೇಂಜ್ ಮಾಡಿದ್ದಾರೆ ಅಂದ್ಬಿಟ್ಟು ಫಸ್ಟ್ ಪ್ರೈಸ್ ನ ಇಸ್ಕೊಂಡ್ ಹೋಗಿ 4th ಪ್ರೈಸ್ ಕೊಟ್ರು ನಮ್ಗೆ. 4th ಪ್ರೈಸ್ ಕೊಟ್ಟು ಆಮೇಲೆ ನಾವು ಏನು ಇವ್ರು ಇನ್ನೊಬ್ರು ಪ್ರೆಸ್ ರಿಪೋರ್ಟರ್ ಇದ್ದವರು ಏನಾಯ್ತು ಅಂತ ಕೇಳ್ಕೊಂಡ್ ಬಂದ್ರು. ಹಿಂಗೆ ಸರ್ ಅಂತ ನಾವು ಡಿಸ್ಕಸ್ ಮಾಡ್ಕೋತಾ ಇದ್ವಿ. ಅವಾಗ ಬಂದಾಗ ಅವಾಗ್ಲೂ ನೀವ್ ಹಿಂಗೆಲ್ಲ ಮಾಡ್ಬಾರ್ದು ಕಣಮ್ಮ, ನೀವ್ ಏನು ಬುದ್ಧಿ ಇದೆಯಾ ನಿಮ್ಗೆ, ಈ ತರ ನೀವು ಶಿಕ್ಷಕರ ನೀವು ತಲೆ ಕೆಟ್ಟು ಇದಾಗಿದ್ಯಾ ಅಂತ ಹಂಗೆ ಹಿಂಗೆ ಅಂತ ನಾ ಹೇಳ್ತಾನೆ ಇದೀನಿ. ಸರ್ ನೀವು ಹಂಗಲ್ಲ, ಈ ತರ ಅದು ಹಿಂಗಾಗಿರೋದು ಫ್ಲವರ್ ಇದು ನಂಗೆ ನ್ಯಾಷನಲ್ ಇದ್ರ ಬಗ್ಗೆ ನಾವು ತಗೊಂಡಿದೀವಿ ಹೊರತು ಪಕ್ಷದ್ ತಗೊಂಡಿಲ್ಲ. ಹಂಗೆ ಬಿಜೆಪಿದು ಪಕ್ಷದ್ ತಗೊಂಡಾಗ ಆಗಿದ್ರೆ ನಾವು ಆರೆಂಜ್ ಕಲರ್ ತಗೋಬಹುದಾಗಿತ್ತಲ್ಲ. ಲೋಟಸ್ ಪಿಂಕ್ ಕಲರ್ ಅಂತ ಪಿಂಕ್ ಕಲರ್ ತಗೊಂಡಿದೀವಿ ನಾವು. ಅವರು ಬರೀ ಪಕ್ಷದ ಆತರ ಯೋಚನೆ ಮಾಡ್ಕೊಂಡು ಮಾತಾಡಿದಾರೆ ಅಷ್ಟೇ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ, ಕಮಲದ ಹೂವನ್ನ ಹಿಡಿದು ಮಕ್ಕಳು ಆ ಒಂದು ಕಾರ್ಯಕ್ರಮದಲ್ಲಿ ಪ್ರದರ್ಶನವನ್ನ ಮಾಡುತ್ತವೆ. ಅದು ಬರೀ ಕಮಲದ ಹೂ ಮಾತ್ರನೇ ಪ್ರದರ್ಶನ ಆಗಿರಲಿಲ್ಲ, ಅಲ್ಲಿ ನವಿಲಿನ ಪ್ರದರ್ಶನ ಆಗಿತ್ತು, ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಪ್ರದರ್ಶನ ಮಾಡಿದ್ರು. ಇದ್ಯಾವುದೂ ಕೂಡ ಗಮನಕ್ಕೆ ಬರಲಿಲ್ಲ, ಕೇವಲ ಕಮಲದ ಹೂ ಮಾತ್ರ ಗಮನಕ್ಕೆ ಬಂತು. ಯಾಕಂದರೆ ಅವ್ರ ತಲೆಯಲ್ಲಿ ಸದಾಕಾಲ ರಾಜಕೀಯವೇ ತುಂಬಿಕೊಂಡಿರೋದ್ರಿಂದ ಅದೇ ಆ ಗುಂಗಲ್ಲಿ ಆ ಕಾರ್ಯಕ್ರಮಕ್ಕೂ ಕೂಡ ಅವರು ಹೋಗಿದ್ದಾರೆ. ಈಗ ಕಾಂಗ್ರೆಸ್ ಪಕ್ಷದ ಚಿಹ್ನೆ ಏನು? ಕೈ. ಹಾಗಿದ್ರೆ ಹಸ್ತವನ್ನು ಈಗ ನಾವು ತೋರಿಸ್ಬಾರ್ದಾ? ಕೈ ಏನು ಮಾಡ್ಬೇಕು ಹಾಗಾದರೆ? ಅದು ಚಿಹ್ನೆ ಅಂತ ಹೇಳಿ ಕೈನ ಬಚ್ಚಿಟ್ಕೊಳ್ಬೇಕಾ? ಕೈನ ಅದಕ್ಕೇನಾದರೂ ಕವರ್ ಮಾಡ್ಕೊಳ್ಬೇಕಾ? ಶಿವಲಿಂಗೇಗೌಡ ಅವರು ಒಂದು ಪ್ರಬುದ್ಧತೆಯನ್ನು ತೋರಿಸ್ಬೇಕು ಇಂತಹ ಕಾರ್ಯಕ್ರಮಗಳಿಗೆ ಬಂದಾಗ. ಮಕ್ಕಳ ಕಾರ್ಯಕ್ರಮದಲ್ಲಿ ನೀವು ರಾಜಕೀಯವನ್ನು ನೋಡಬಾರ್ದು. ಅಲ್ಲಿ ಅವರ ಇಂಟೆನ್ಷನ್ ಏನಾದರೂ ನಿಮ್ಮನ್ನು ಹರ್ಟ್ ಮಾಡೋದು ಅಥವಾ ಒಂದು ಪಕ್ಷದ ಪರವಾಗಿ ನಿಲ್ಲುವಂಥದ್ದು ಆಗಿದ್ದಿದ್ರೆ ನೀವು ವಾಯ್ಸ್ ರೈಸ್ ಮಾಡೋದ್ರಲ್ಲಿ ಅರ್ಥ ಇರುತ್ತೆ. ಆದರೆ ನೀವಿವತ್ತು ಮಾಡಿದ್ದಿದೆಯಲ್ಲ, ಶುದ್ಧ ತಪ್ಪು. ಇದನ್ನು ತಾವೇ ಒಂದು ಸರಿ ಅವಲೋಕಿಸಿ ತಾವು ಮಾಡಿದ್ದು ಸರಿನಾ ಅಂತ. ಆ ಶಿಕ್ಷಕಿ ಅವ್ರು ತಪ್ಪಿಲ್ಲ, ಹಾಗಾಗಿ ಅವರು ಅದನ್ನು ಧೈರ್ಯವಾಗಿ ಫೇಸ್ ಮಾಡ್ತಿದ್ದಾರೆ. ನೋಟಿಸ್ ಕೊಡಬೇಕಾಗುತ್ತೆ. ಏನು ನೋಟಿಸ್ ಕೊಟ್ಟು ಏನು ಮಾಡ್ತೀರಾ? ಹಾಗಿದ್ರೆ ಇವಾಗ ನಾಳೆ ಕೈ ತೋರಿಸ್ಬಾರ್ದ ಜನ? ಕೈ ತೋರಿಸಿದ್ರೆ ಏನು ಮಾಡ್ತೀರಿ? ನಿಮ್ಮ ಪಕ್ಷದ ಚಿಹ್ನೆ ಫುಲ್ ಖುಷಿಯಾಗಿ ಓಡಾಡ್ತೀರಾ? ಹಾಗಿದ್ರೆ ನಾಳೆ BJP ಅವ್ರು ಬಂದಾಗ ಅವರು ಇದನ್ನೇ ಕೇಳಿದ್ರೆ ನೀವು ಸಹಿಸ್ಕೋತೀರಾ? ಆಗ ಯಾವ ರೀತಿ ಪರ್ಚ್ಕೊಂಡು ಬರ್ತೀರಿ?
ಚಿಹ್ನೆ ವಿಷಯದಲ್ಲೂ ರಾಜಕೀಯ ಮಾಡಿದ್ರು, ಕೈ ವಿಷಯದಲ್ಲೂ ರಾಜಕೀಯ ಮಾಡಿದ್ರು ಅಂತೀರಿ. ರಾಜಕೀಯ ಮನಸ್ಥಿತಿಯನ್ನ ಬಿಟ್ಟು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದಿದ್ರೆ ಬಹುಶಃ ಇದೆಲ್ಲವೂ ಕೂಡ ಕಾಣಿಸ್ತಾ ಇರಲಿಲ್ಲ. ರಾಷ್ಟ್ರೀಯ ಹೂ ಯಾವ್ದಪ್ಪ ಅಂತ ಇನ್ನು ಮುಂದೆ ಕೇಳೋ ಹಂಗಿಲ್ಲ. ಯಾಕಂದ್ರೆ ಕೇಳಿದ್ರೆ ಕಮಲ ಅನ್ನೋಂಗಿಲ್ಲ, ಅದೊಂದು ಪಕ್ಷದ ಚಿಹ್ನೆ.